ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರು ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಎದ್ದು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಗಿಡಗಳ ಹತ್ರ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ಬಿಡೋಣ ಅಂದ್ಬಿಟ್ಟು ನೀರು ಹಾಕ್ತೆ. ಇದು ಮಲ್ಲಿಗೆ ಗಿಡ ಮಲ್ಲಿಗೆ ಹೂ ಸ್ವಲ್ಪ ಬಿಡ್ತಾ ಇದೆ. ಇದು ಎಲೆ ಗಿಡ, ಎಲೆಯೆಲ್ಲ ಸ್ವಲ್ಪ ಒಣಗೋಗದೆ, ಗೊಬ್ಬರ ಹಾಕಬೇಕು. ಹಾಗೆ ಬಂದು ನಾಷ್ಟಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ನಾಷ್ಟಕ್ಕೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾಳೆ. ಪಾತ್ರೆಗಳೆಲ್ಲ ಬೆಳಗಬೇಕು, ಎಲ್ಲ ಸಿಂಕ್ ಹಾಕ್ತೀನಿ, ಪಾತ್ರೆ ತೊಳ್ಕೊ ಅಂತ ಹೇಳ್ತಾಯಿದ್ದೆ ನನ್ನ ಮಗಳಿಗೆ. ಹಾಗೆ ಮನೆ ಕೆಲಸನೂ ಮಾಡಿಕೊಂಡು ಅಡುಗೆಗೆ ನಾಷ್ಟಕ್ಕೆ ಮಾಡಿಕೊಂಡು ಅಂಗಡಿ ಬಾಗಿಲು ತೆಗೆದ್ಬಿಟ್ಟಿದ್ವಿ. ಅಷ್ಟೊತ್ತಿಗೆ ತೆಗೆದ್ಬಿಡ್ತೀವಿ, 7 ಗಂಟೆ ಅಷ್ಟರಲ್ಲಿ ತೆಗೆದ್ಬಿಡ್ತೀವಿ. ಅಂಗಡಿ ಒಬ್ಬರು ನೋಡ್ಕೋತಾ ಇರ್ತಾರೆ. ಇಲ್ಲೇ ಅಂಗಡಿಗೂ ಮನೆಗೂ ಹತ್ರ ನೀವು ಓಡಾಡಿಕೊಂಡು ಮಾಡ್ಬೋದು. ಅಂಗಡಿ ಜೇಂಟೇನೇ ಇದೆ, ಮನೆ ಕಡೆ ಎಲ್ಲೂ ಬಾಗಿಲು ಹಾಕೊಂಡು. ಹಾಗೆ ಮಧ್ಯೆ ಅಂಗಡಿ ಕೂಗ್ತಾ ಇರ್ತಾರೆ, ಐಟಮ್ ತೊಗೊಳಕ್ಕೆ ಬಂದಿರ್ತಾರೆ ಏನಾದರೂ. ಅಂಗಡಿಗೂ ಕೊಟ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಇಲ್ಲೇ ಓಡಾಡಿಕೊಂಡು ಅಂಗಡಿಗೂ ಮನೆ ಕೆಲಸ ಮಾಡ್ಕೊತೀವಿ. ಹಸುಗಳು ಕೂಡ ಇದ್ದಾವೆ ನಮ್ಮವು, ಹಳೆ ಮನೆ ಹತ್ರ ಇದ್ದಾವೆ. ಅಲ್ಲಿ ನಮ್ಮ ಅತ್ತೆ ಇದ್ದಾರೆ. ಹಳೆ ಮನೆ ಹತ್ರ ಹಸುಗಳು ಎಲ್ಲ ನೋಡಿಕೊಂಡು ಒಬ್ರು ಇರಬೇಕಲ್ಲ ಅಂದ್ಬಿಟ್ಟು ಆ ಮನೆ ಹತ್ರ ನಮ್ಮ ಅತ್ತೆನೇ ಇದ್ದಾರೆ, ಅವರೇ ನೋಡ್ಕೋತಾರೆ. ಒಂದ್ಸತ ಮಾತ್ರ ಹೋಗ್ತೀವಿ, ಹುಲ್ಗಿಲ್ಲ ಹಾಕ್ಬೇಕಂದ್ರೆ ಫೋನ್ ಮಾಡ್ತಾರೆ, ಎಲ್ಲರೂ ಹೋದರೆ ಮಾತ್ರ ಹಾಕ್ಬಿಟ್ಟು ಬರ್ತೀವಿ ಅಷ್ಟೇ. ದನಗಳು ನಾವನೇನು ನೋಡ್ಕೊಳ್ಳಲ್ಲ, ನಮ್ಮ ಅತ್ತೆಯವರೇ ಅಷ್ಟಕ್ಕೆ ಹಪ್ಪಳ ಕೂಡ ಕರ್ಕೊಂಡ್ವಿ. ಹಪ್ಪಳ ಏನಾದ್ರು ನಂಚಿಕೆ ಇಲ್ದಿರೋ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ವೀಕ್ಲು ಕೇಳ್ತಾರೆ ಅಂದ್ಬಿಟ್ಟು ಹಪ್ಪಳ ಸುಟ್ಟೆ. ಇನ್ನು ತಟ್ಟೆಗೆ ಅನ್ನ ಮತ್ತು ಹಾಕ್ಕೊಂಡು ನಾಷ್ಟ ಮಾಡೋಣ ಬಾ ಅಂದ್ಬಿಟ್ಟು ನನ್ನ ಮಗನ ಕರೆದೆ. ಅಷ್ಟರಲ್ಲಿ ಯಾರೋ ಕರಿತಾಯಿದ್ರು, ಅಕ್ಕ ಅಂತ ಕರಿತಾಯಿದ್ರು. ಹೋದೆ, ಅಂಗಡಿ ಕೊಟ್ಬಿಟ್ಟು ಬಂದೆ. ನನ್ನ ಮಗಳು ನಾಷ್ಟ ಮಾಡ್ತಾಯಿದ್ಲು, ನನಗೂ ತಟ್ಟೆ ಇಟ್ಕೊಬಂದು ಇಟ್ಟಿದ್ಲು. ನಾನು ಕೂಡ ನಾಷ್ಟ ಮಾಡಿದೆ. ನಾಷ್ಟ ಮಾಡಿಬಿಟ್ಟು ಅಂಗಡಿಗೆ ಹೋದ್ವಿ. ಅಂಗಡಿ ಜ್ಯೂಸೆಲ್ಲ ಜೋಡಿಸೋದಿತ್ತು, ಖಾಲಿ ಇತ್ತು. ಜ್ಯೂಸೆಲ್ಲ ಜೋಡಿಸ್ತಾಯಿದೆ. ಅಂಗಡಿಯೆಲ್ಲ ನಾವೇ ನೋಡ್ಕೋತೀವಿ. ನಮ್ಮ ಯಜಮಾನ್ರು ಒಂದು ಆಟೋ ಐತೆ, ಇಲ್ಲೇ ಆಟೋ ಓಡ್ಸೋಕ್ಕೆ ಹೋಗ್ತಾರೆ. ಆಟೋ ಓಡ್ಸೋಕ್ಕೆ ಹೋಗ್ಬಿಟ್ಟು ನೈಟ್ ಅಂದರೆ ಸಾಯಂಕಾಲದಷ್ಟರಲ್ಲಿ ಬಂದುಬಿಡ್ತಾರೆ. ವಿಪರೀತ ಸೆಕೆ ಇರೋದ್ರಿಂದ ಅಂಗಡಿಲಿ ಕೂರಕ್ಕೆ ಕೂಡ ಆಗ್ತಾಯಿಲ್ಲ. ಅಂಗಡಿ ವ್ಯಾಪಾರ ಸ್ವಲ್ಪ ಕಡಿಮೆನೇ. ಯಾವ ತಿಂಡಿಗಳೆಲ್ಲ ಒಂದು ಸ್ವಲ್ಪ ಖಾಲಿಯಾಗಿದ್ವು. ಈ ಥರ ಐಟಮ್ ಬೇಕಾದ್ರೆ ಖಾಲಿ ಆಯ್ತವೆ. ಎಲ್ಲ ಕೋಲ್ಡಲ್ಲಿರೋ ಐಟಮು, ಜ್ಯೂಸು, ಕೋಲ್ಡ್ ವಾಟರು ಜಾಸ್ತಿ ಅವೇ ಖಾಲಿಯಾಗೋದು. ಇನ್ನೇನು ತಿಂಡಿ, ಸ್ವೀಟು ಅವೆಲ್ಲ ಜಾಸ್ತಿ ಏನು ಹೋಗಲ್ಲ ಈಗ ಸೆಕೆಗಾಲದಲ್ಲಿ. ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಆಯ್ತದೆ. ಇನ್ನು ಸ್ವೀಟ್ ಜಾರೊಂದು ಮೈಸೂರು ಪಾಕ್ ಖಾಲಿಯಾಗಿದ್ವು, ಜಾರೆಲ್ಲ ಒರೆಸ್ಬಿಟ್ಟು ಮೈಸೂರು ಪಾಕ್ ಹಾಕುವ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಅದೇ ಯಾವ್ಯಾವ ತಿಂಡಿ ಖಾಲಿ ಆಯ್ತವೋ ಜಾರೆಲ್ಲ ಕ್ಲೀನ್ ಮಾಡೋದು, ಸ್ವೀಟ್ ಖಾಲಿ ಆದರೆ ಹಾಕೋದು, ಚೌಚಗಳು ಖಾಲಿ ಆದರೆ ಆ ಥರ ಹಾಕೋದು, ಇದೇ ನಮ್ಮ ಕೆಲಸ. ಇಷ್ಟು ಹೇಳ್ತಾ ಮತ್ತಷ್ಟು ಮಾತಿನೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.